Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ನಾವು ಸ್ವಾಭಾವಿಕವಾಗಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಒಂದು ಆಶಾಭಾವನೆ ನಮಗಿದೆ. ಆದರೆ ಇವತ್ತು ನಮ್ಮದು ಜನಬಲ. ಆದರೆ ನಿಮಗೆ ಗೊತ್ತಿದೆ, ಡಿ ಕೆ ಫ್ಯಾಮಿಲಿ ಒಂದು ದೈತ್ಯ ಶಕ್ತಿ. ಅವರ ಹಣಬಲ, ಅಧಿಕಾರದ ಬಲ, ಅವರೇ ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾಳೆ, ಸಮಸ್ಯೆಗಳನ್ನ ಪರಿಹರಿಸ್ತಾರೆ. ಆ ನಿಟ್ಟಲ್ಲಿ ಭಾಳ ವಿರೋಚಿತವಾದಂಥ ಹೋರಾಟ ನೋಡಬೇಕು. ಜನ ಯಾವ ರೀತಿ ರಿಸಲ್ಟ್, ಇನ್ನೇನು ಕೆಲವೇ ಗಂಟೆಗಳಿದೆ. ನೀವು ಸಾಯಂಕಾಲ ನೀವೇ ಮಾಧ್ಯಮದವ್ರು ಹೇಳ್ತಿರಲ್ಲ ಯಾರು ಗೆಲ್ತಾರೆ, ಯಾರಿಗೆ ಗೆಲ್ಬೋದು, ಯಾರು ಸೋಲ್ಬೋದು ಅಂತೇಳಿ. ಪೊಲಿಟಿಕಲ್ ಎಕ್ಸ್ಪರ್ಟ್ ಇದ್ದಂಗೆ ಸರ್, ನಾವು ನಮಗೆ ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಇದು ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಇದು ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಊಹೆಗೂ ಮೀರಿದಂಥ ಫಲಿತಾಂಶ ಬರ್ಬೋದು, ನಿರೀಕ್ಷೆ ಮಾಡ್ತಾಯಿದ್ದೀವಿ. ನಾವು ಸ್ವಾಭಾವಿಕವಾಗಿ ನಮ್ಮ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗಿದೆ. ನಮ್ಮ ಜನ ಚೆನ್ನಾಗಿ ವೋಟ್ ಮಾಡಿದ್ದಾರೆ ಅಂತ. ಆದರೂ ಅವರ ದೈತ್ಯ ಶಕ್ತಿ ಮುಂದೆ ಏನಾಗುತ್ತೆ ನೋಡಬೇಕು. ಅವ್ರಿಗೆ ಇವತ್ತು ಸರ್ಕಾರ ಇದೆ, ಹಣಬಲ ಇದೆ, ಸರ್ಕಾರಿ ಮಿಷನರಿನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಚುನಾವಣೆ ಹಿಂದೊಂದು ದಿವಸ ಎಲ್ಲ ಮಹಿಳೆಯರಿಗೆ, ಸ್ತ್ರೀಯರಿಗೆ ಅವರೇನು 2,000 ರೂಪಾಯಿ ಹಾಕಬೇಕು, ಹಳೆ ಬಾಕಿಲನ್ನು ಅವತ್ತು ಹಾಕಿದ್ದಾರೆ. ಅದನ್ನು ಜಮಾ ಮಾಡೋದ್ರ ಮುಖಾಂತರ 8,000 ಸಾವಿರ ಒಂದೊಂದು ಅಕೌಂಟ್ಗೆ ಹಾಕೋದ್ರ ಮುಖಾಂತರ ಮಹಿಳೆ ಮತದಾರರು ನಮಗೆ ಮತ ಹಾಕಿದ್ದಾರೆ ಅನ್ನೋ ವಿಶ್ವಾಸ ಅವ್ರದ್ದು. ಅದಕ್ಕೆ ಮೀರಿ ಜನಾಭಿಪ್ರಾಯ ಯಾವ ರೀತಿ ಜನ ತೀರ್ಮಾನ ಮಾಡ್ತಾರೆ ನೋಡಬೇಕು. ಯಾಕೆ ಸರ್ ಫಲಿತಾಂಶ ದಿನ ಹತ್ತಿರ ಬರ್ತಿದ್ದಂಗೆ ಕಾನ್ಫಿಡೆನ್ಸ್ ಕಳ್ಕೊಂಡಂಗಿದೆ? ಕಾನ್ಫಿಡೆನ್ಸ್ ಕಳ್ಕೋ ವಿಚಾರ ಅಲ್ಲ. ಆಗಲೇ ಓಟಾಗಿ ಒಂದು ತಿಂಗಳು ಆಗೋಗಿದೆ. ಆ ಥರ ಏನಿಲ್ಲ, ನಮಗೆ ಕಾನ್ಫಿಡೆನ್ಸ್ ಇದೆ. ಬಟ್ ಇಲ್ಲಿ ಬಲ ದೌರ್ಬಲ್ಯದ ಬಗ್ಗೆ ನಾವು ಈಗ ಚರ್ಚೆ ಮಾಡೋದಾದರೆ ನಮ್ಮದೇ ಆದಂಥ ಒಂದು ಬಲ ಇದೆ. ನಮಗೆ 2 ಪಕ್ಷಗಳ ಜನಸಾಮಾನ್ಯರ ಬಲ ನಮಗಿದೆ. ಆದರೆ ಅವರಿವತ್ತು ಅವರೇ ಹೇಳ್ಕೊಳ್ಳೋ ಪ್ರಕಾರ, ಆಫ್ ದ ರೆಕಾರ್ಡ್ ಹೇಳೋ ಪ್ರಕಾರ 400-500 ಕೋಟಿ ಖರ್ಚು ಮಾಡಿದ್ದೀವಿ ಅಂತ ಅವ್ರು ಎಲ್ಲ ಕಡೆ ಹೇಳ್ತಾ ಇದ್ದಾರೆ. ಅವ್ರು 400-500 ಕೋಟಿ ಖರ್ಚು ಮಾಡಿದರೆ ಅವ್ರು ಗೆಲ್ಲೇಬೇಕು ಅಂತ ಹಠ ಅವ್ರದ್ದು. ಯಾಕೆಂದರೆ ಅವರು ಈಗಾಗಲೇ ಮುಖ್ಯಮಂತ್ರಿ ಆಕಾಂಕ್ಷಿ ಆಗಿರೋದ್ರಿಂದ ಅವ್ರಿಗೆ ತಮ್ಮ ಸೋತ್ರೆ ಭಾಳ ಹಿನ್ನಡೆ ಆಗುತ್ತೆ ಅನ್ನೋ ಒಂದು ಆತಂಕ ಇರ್ತೇನೋ. ಭಾಳ ಶಕ್ತಿ ಮೀರಿ ಅವರೆಲ್ಲ ಪ್ರಯತ್ನಗಳನ್ನು ಹಾಕಿದ್ದಾರೆ. ನೋಡಬೇಕು ಏನೇನಾಗುತ್ತೆ ಅಂತೇಳಿ. ನಮ್ಮ ಕಡೆ ಜನಶಕ್ತಿ ಮಾತ್ರ ಜನಗಳತ್ತ ಓಟ್ ಕೇಳ್ಕೊಂಡಿದ್ದೀವಿ. ಡಾಕ್ಟ್ರು ಒಳ್ಳೆತನ ಮತ್ತು JDS ಮತ್ತು BJP 2 ಪಕ್ಷ ಒಟ್ಟಾಗಿರ್ತಕ್ಕಂಥದ್ದು. ಕೆಲವು ಮೌಲ್ಯಾಧಾರಿತವಾಗಿ ನಾವು ಓಟ್ ಕೇಳಿದ್ದೀವಿ. ಅವರು ಎಲ್ಲ ರೀತಿಯ ಅವಕಾಶಗಳನ್ನು ಉಪಯೋಗಿಸ್ಕೊಂಡಿದ್ದಾರೆ. ಧಮಕಿ ಹಾಕಿದ್ದಾರೆ, ಮತಗಳಿಗೆ ಕಾಂಟ್ರಾಕ್ಟರ್ಗಳನ್ನು ಬೆದರಿಸಿದ್ದಾರೆ. ಎಲ್ಲ ಕಾಂಟ್ರಾಕ್ಟರ್ಗಳು ಅವ್ರ ಪರ ಕೆಲಸ ಮಾಡಿದ್ದಾರೆ. ಮತ್ತು ಅವರೇನೇನು ಸರ್ಕಾರಿ ಯಂತ್ರವನ್ನು ಸದುಪಯೋಗ ಪಡಿಸ್ಕೋಬೇಕೋ, ದುರುಪಯೋಗ ಪಡಿಸ್ಕೋಬೇಕು, ಎರಡೂ ಮಾಡಿದ್ದಾರೆ. ಹಾಗಾಗಿ ನೋಡಬೇಕು ಚುನಾವಣೆ ಯಾವ ದಿಕ್ಕಲ್ಲಿ ಫಲಿತಾಂಶ, ಅದಕ್ಕೂ ಮೀರಿ ನಿರೀಕ್ಷೆಗೆ ಮೀರಿ ಫಲಿತಾಂಶ ಬಂದರೆ ಜನಶಕ್ತಿಗೆ ಪ್ರಜಾಪ್ರಭುತ್ವದಲ್ಲಿ ಬೆಲೆ ಇದೆ ಅಂತ ಅರ್ಥ. ಸರ್, ಈಗ ಕುಮಾರಸ್ವಾಮಿ ವಿರುದ್ಧ ಡಿ ಕೆ ಶಿವಕುಮಾರ್ ಒಂದು ಗಂಭೀರ ಆರೋಪ ಮಾಡಿದ್ರು. ಅಂದರೆ ನಮ್ಮ ಮತ್ತು ಸರ್ಕಾರದ ವಿರುದ್ಧವಾಗಿ ಒಂದು ಯಾಗವನ್ನು ಮಾಡ್ತಾ ಇದ್ದಾರೆ, ಶತ್ರು ಪೂಜೆಯನ್ನು ಕೂಡ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ. ನಮಗೇನು ಅದು, ನಾನು ಬೆಳಗ್ಗೆ ಮಾಧ್ಯಮದಲ್ಲೂ ನೋಡಿದೆ. ಕೇರಳದ ಭಾಳಷ್ಟು ಜನ ಸಚಿವರುಗಳು ಕೇರಳ ರಾಜ್ಯದಲ್ಲಿ ಈ ಥರ ಏನು ನಡೆದಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದಕ್ಕೆ ಅವ್ರವ್ರನ್ನ ಶಿವಕುಮಾರ್ ಅವ್ರನ್ನೇ ಕೇಳಬೇಕು. ನಮಸ್ಕಾರ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.